ಎಸ್ ಏರ್ ಶೋ ಮೂರನೇ ದಿನ ನಾವಿದೀವಿ. ಈಗ ಸದ್ಯ ನಾನೀಗ ಭಾರತದ ಗಡಿ ಭಾಗದಲ್ಲಿ ಯುದ್ಧದ ಸಂದರ್ಭಗಳಲ್ಲಿ ಭಾರತೀಯ ಸೈನಿಕರು, ಭಾರತೀಯ ಆರ್ಮಿಯವರು ಯಾವ ರೀತಿ ಒಂದು ಎದುರಾಳಿಗಳ ವಿರುದ್ಧ ಕಾರ್ಯತಂತ್ರಗಳನ್ನ ರೂಪಿಸ್ತಾರೆ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂತ ಹೇಳಿದ್ರೆ ರಾಡರ್ಗಳನ್ನ, ಅಂದ್ರೆ ಭಾರತದ ಆರ್ಮಿಗಳು ರಾಡರ್ಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು. ಸದ್ಯ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಈಗ ಸಾಕಷ್ಟು ರಾಡರ್ಗಳನ್ನ, ಅಂದ್ರೆ ಬಗೆ ಬಗೆಯಾಗಿ ವಿವಿಧ ಬಗೆಯಾಗಿ ಆ ರಾಡರ್ಗಳನ್ನ ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಟ್ಟಿರುವಂತದ್ದು. ಈಗ ಇನ್ನು ನೀವು ಸದ್ಯ ನೋಡ್ತಾ ಇದ್ದೀರಾ, ಇದು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಏರ್ ಟು ಏರ್ ಮಿಸೈಲ್ ಅನ್ನೋದು. ಅಂದ್ರೆ ಮಿಸೈಲ್ಗಳ ದಾಳಿಯಾದಂತಹ ಸಂದರ್ಭದಲ್ಲಿ ಇದನ್ನ ತುಂಬಾ ಪರಿಣಾಮಕಾರಿಯಾಗಿ ಬಳಸ್ತಾರೆ. ಅಂತ ಹೇಳಿದ್ರೆ ಮಿಸೈಲ್ಸ್ ಯಾವ ದಿಕ್ಕಿನಿಂದ ಬರ್ತಾ ಇದಾವೆ, ಮಿಸೈಲ್ಸ್ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ಗುರುತಿಸೋದಕ್ಕೆ, ಅಂದ್ರೆ ಪತ್ತೆ ಹಚ್ಚೋದಕ್ಕೆ ಇದು ತುಂಬಾ ಇಂಪ್ಯಾಕ್ಟ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಮಿಸೈಲ್ಸ್ ಗಳು ಯಾವ ದಿಕ್ಕಿನಿಂದ ಬರ್ತಾ ಇದೆ, ಯಾವ ರೀತಿಯಾಗಿದೆ, ಅದರ ಪವರ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮೆಸೇಜ್ ಅನ್ನ ಇಲ್ಲಿ ನಮ್ಮ ಆರ್ಮಿ ಅವರಿಗೆ ಇದು ಕೊಡುತ್ತೆ. ಇದು ತುಂಬಾ ಇಂಪ್ಯಾಕ್ಟ್ಫುಲ್ ಟ್ರಕ್ ಇದು ನೀವು ಗಮನಿಸ್ತಾ ಇರೋದು. ಇನ್ನು ಇದರ ಪಕ್ಕದಲ್ಲಿ ಇನ್ನೊಂದು ಗಮನಿಸ್ತಾ ಇದ್ರ ಡ್ರೋನ್ ಡಿಟೆಕ್ಟಿವ್ ರಾಡರ್ ಇದು. ಅಂದ್ರೆ ಈಗ ತುಂಬಾ ಶತ್ರುಗಳಾಗ್ಲಿ ಅಥವಾ ಎದುರಾಳಿಗಳಾಗ್ಲಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ. ಅಂದ್ರೆ ಡ್ರೋನ್ ಗಳನ್ನ ಮುಖಾಂತರ ಒಂದಿಷ್ಟು ನಮ್ಮ ಗಡಿ ಭಾಗದಿಂದ ಜೊತೆಗೆ ಗಡಿ ಭಾಗದಲ್ಲಿ ಜೊತೆಗೆ ಭಾರತೀಯ ಸೈನ್ಯದ ಮೇಲೆ ಒಂದಿಷ್ಟು ದಾಳಿ ಮಾಡುವಂತಹ ಕೆಲಸಗಳಾಗುತ್ತೆ. ಒಂದಿಷ್ಟು ಟ್ರಾನ್ಸ್ಪೋರ್ಟ್ ಗಳನ್ನ ಕೂಡ ಆ ಡ್ರೋನ್ ಗಳಲ್ಲಿ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಗಡಿಯಲ್ಲಿ ಈ ಡ್ರೋನ್ ಡಿಟೆಕ್ಟರ್ ರಾಡರ್ ನ ಇನ್ಸ್ಟಾಲ್ ಮಾಡಿರ್ತಾರೆ. ಸುಮಾರು 4 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ಒಂದು ಡ್ರೋನ್ ಆಕ್ಟಿವಿಟಿ ಆದ್ರೂ ಕೂಡ ಈ ಡಿಟೆಕ್ಟರ್ ರಾಡರ್ ಮುಖಾಂತರ ಅದನ್ನ ಪತ್ತೆ ಹಚ್ಚುವಂತಹ ಕೆಲಸ ಆಗುತ್ತೆ. ಇದು ಕೂಡ ತುಂಬಾ ಪರಿಣಾಮಕಾರಿಯಾಗಿ ಆರ್ಮಿಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ಇನ್ನು ಈ ಕಡೆ ಮತ್ತೊಂದು ನೀವು ಗಮನಿಸ್ತಾ ಇರಬಹುದು, ಆಸ್ ಅ ರಾಡರ್ ಅನ್ನೋದು ಇದು ಸೇಮ್ ಲೈಕ್ ಡ್ರೋನ್ ಏನ್ ಮೂವ್ಮೆಂಟ್ಸ್ ಇರುತ್ತೆ ಅದನ್ನ ಕೇವಲ 10 ಸೆಕೆಂಡ್ಸ್ ಅಲ್ಲಿ, ಅಂತ ಹೇಳಿದ್ರೆ ಡ್ರೋನ್ ನ ಪತ್ತೆ ಹಚ್ಚಿದಂತಹ 10 ಸೆಕೆಂಡ್ಸ್ ನಲ್ಲಿ ಅದು ಯಾವ ಜಾಗದಿಂದ ಅದು ಆಪರೇಟ್ ಆಗ್ತಿದೆ ಅನ್ನೋದನ್ನ ಪತ್ತೆ ಹಚ್ಚಲಿ ತುಂಬಾ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಒಂದ್ ಕಡೆ ಡ್ರೋನ್ ಡಿಟೆಕ್ಟಿವ್ ರಾಡರ್ ಕೆಲಸ ಮಾಡ್ತಿದೆ, ಇದು ಅದು ಡ್ರೋನ್ ಮೂವ್ಮೆಂಟ್ಸ್ ಮಾತ್ರ ಪತ್ತೆ ಹಚ್ಚುತ್ತೆ. ಇದು ಆಸ್ ಅ ರಾಡರ್ ಬಂದು ಯಾವ ದಿಕ್ಕಿನಲ್ಲಿ ಕರೆಕ್ಟ್ ಆಗಿ ಎಲ್ಲಿಂದ ಅದು ಆಪರೇಟ್ ಆಗ್ತಿದೆ ಅನ್ನೋ ಕೇವಲ 10 ಸೆಕೆಂಡ್ ನಲ್ಲಿ ಪತ್ತೆ ಹಚ್ಚಿ ಅದನ್ನ ಆರ್ಮಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಇನ್ನು ಮತ್ತೊಂದು ನೀವು ಗಮನಿಸ್ತಾ ಇದ್ದೀರಾ ವೆಪನ್ ಲೊಕೇಟಿಂಗ್ ರಾಡರ್ ಇದು. ಅಂತ ಹೇಳಿದ್ರೆ ಇದು ವೆಪನ್ ಅಂದ್ರೆ ದಾಳಿಯಾದಂತ ಸಂದರ್ಭದಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ಎದುರಾಳಿಗಳು ಗನ್ಗಳ ಮುಖಾಂತರ ಅಥವಾ ಬೇರೆ ಬೇರೆ ಮಿಸೈಲ್ಸ್ ಅಥವಾ ಗನ್ಗಳ ಮುಖಾಂತರ. ಆ ಸಂದರ್ಭದಲ್ಲಿ ಯಾವ ಒಂದು ಜಾಗದಲ್ಲಿಂದ ವೆಪನ್ಗಳು ಫೈರ್ ಆಗ್ತಾ ಇದೆ, ಯಾವ ಒಂದು ಜಾಗದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈ ಒಂದು ಎಕ್ವಿಪ್ಮೆಂಟ್ ನ ಬಳಸ್ತಾರೆ. ಮತ್ತೆ ಈಗ ನೀವು ಏನು ಗಮನಿಸ್ತಾ ಇದ್ದೀರಾ, ಇದು ಲೋ ಲೆವೆಲ್ ಲೈಟ್ ವೆಯ್ಟ್ ರಾಡರ್ ಅನ್ನೋದು. ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಆಗದೆ ಇರುವಂತಹ ಜಾಗದಲ್ಲಿ, ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದನ್ನ ಕ್ಯಾರಿ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಇಲ್ದಿರುವಂತಹ ಜಾಗದಲ್ಲಿ, ಎಕ್ಸಾಂಪಲ್ ಮೌಂಟೇನ್ ಆಗಿರ್ಬೋದು, ಗುಡ್ಡಗಾಡು ಪ್ರದೇಶಗಳಾಗಿರ್ಬೋದು, ಆ ಒಂದು ಜಾಗಗಳಲ್ಲಿ ಈ ರಾಡರ್ ನ ಬಳಸ್ತಾರೆ. ಇದನ್ನ ಏರ್ ಲಿಫ್ಟ್ ಮುಖಾಂತರ ತಗೊಂಡೋಗಿ ಅಲ್ಲಿ ಇಡ್ತಾರೆ. ಜೊತೆಗೆ ಅಥವಾ ಇಲ್ಲವಾದಲ್ಲಿ ಮ್ಯಾನ್ಯುಯಲ್ ಆಗಿ ಆರ್ಮಿ ಅವರು ಅದನ್ನ ಬ್ಯಾಕ್ ಪ್ಯಾಕ್ ಮಾದರಿಯಲ್ಲಿ ಶೋಲ್ಡರ್ ಗೆ ತಗೊಂಡೋಗಿ ಅದನ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಆ ಒಂದು ಜಾಗಗಳು, ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳು, ಮೌಂಟೇನ್ ಅಥವಾ ಏನು ಟ್ರಾವೆಲ್ ಮಾಡಕ್ ಆಗದೆ ಇರುವಂತಹ ಜಾಗಗಳಿದೆ, ಆ ಜಾಗದಲ್ಲಿ ಈ ರಾಡರ್ ತುಂಬಾ ಇಂಪ್ಯಾಕ್ಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಈ ಕಡೆ ಗಮನಿಸ್ತಾ ಇರಬಹುದು, ಇದು ಅಡ್ವಾನ್ಸ್ ಮಲ್ಟಿಫ್ಯಾಕ್ಷನ್ ಆಸ್ ಅ ರಾಡರ್ ಅನ್ನೋದು ಕೂಡ, ಇದು ಕೂಡ ಡ್ರೋನ್ ಡಿಟೆಕ್ಟ್ ಮಾಡುವಂತ ಒಂದು ಸಾಧನ. ಇದು ಕೂಡ ಸಾಕಷ್ಟು ಅಡ್ವಾನ್ಸ್ ಆಗಿ ಒಂದಿಷ್ಟು ಎಕ್ವಿಪ್ಮೆಂಟ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಡ್ರೋನ್ ಗಳನ್ನ ಡಿಟೆಕ್ಟ್ ಮಾಡುವಂತ ಒಂದು ಕೆಲಸದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ನೀವು ಗಮನಿಸ್ತಾ ಇರಬಹುದು ಟ್ರಕ್ ಇದು ಆಂಟಿ ಡ್ರೋನ್ ಸಿಸ್ಟಮ್ ಅಂತ. ಇದು ಅಂದ್ರೆ ಡ್ರೋನ್ ನ ಡಿಟೆಕ್ಟ್ ಮಾಡೋದಲ್ಲದೆ ಆ ಡ್ರೋನ್ ನ ಅಲ್ಲೇ ನಾಶ ಮಾಡೋದಕ್ಕೆ ಕೂಡ ಇದು ಸಫಲವಾಗುತ್ತೆ. ಆ ಮಟ್ಟಿಗೆ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಿರ್ತಾರೆ. ಅಂತ ಹೇಳಿದ್ರೆ ಒಂದು ಡ್ರೋನ್ ಆಡ್ತಾ ಇದ್ದಾಗ ಏರಲ್ಲೇ ಅಲ್ಲಿ ಯಾವುದೋ ಒಂದು ಡ್ರೋನ್ ಆಡ್ತಾ ಇದೆ, ಅದನ್ನ ಯಾರು ಆಪರೇಟ್ ಮಾಡ್ತಿದ್ದಾರೆ, ಅದರ ಒಂದು ಕ್ವಾಲಿಟಿ ಏನಿದೆ ಅದನ್ನ ಚೆಕ್ ಮಾಡಿ ಅಲ್ಲೇ ಅದನ್ನ ಡೆಮಾಲಿಶ್ ಅಂತ ಹೇಳಿದ್ರೆ ಅದನ್ನ ನಾಶ ಮಾಡುವಂತಹ ಒಂದು ಸಾಧನವನ್ನ ಇಲ್ಲಿ ಇದರಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ಒಟ್ಟಾರೆ ಡ್ರೋನ್ಗಳು ಅಂತ ಹೇಳಿದ್ರೆ ಗಡಿ ಭಾಗದಲ್ಲಿ ಶತ್ರುಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಡ್ರೋನ್ಗಳು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ದಾಳಿ ಮಾಡ್ತಾ ಇರುತ್ತವೆ. ಆ ಸಂದರ್ಭದಲ್ಲಿ ಆ ಡ್ರೋನ್ಗಳ ವಿರುದ್ಧವಾಗಿ ಜೊತೆಗೆ ಆ ಗಡಿ ಭಾಗದಲ್ಲಿ ಒಂದಿಷ್ಟು ಜನರು ಗಡಿ ದಾಟಿ ಬಂದಂತ ಸಂದರ್ಭದಲ್ಲಿ ಕೂಡ ಅವ್ರನ್ನು ಕೂಡ ಫೈಂಡ್ ಮಾಡೋದಕ್ಕೆ ಒಂದಿಷ್ಟು ರಾಡರ್ಗಳನ್ನ ಭಾರತೀಯ ಆರ್ಮಿಯಲ್ಲಿ ಬಳಸ್ತಾ ಇರುವಂತದ್ದು. ಆ ಒಂದು ಸಾಧನಗಳನ್ನ ಏರ್ ಶೋದಲ್ಲಿ ಒಂದು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಸೊ ಇದನ್ನ ಕೂಡ ಸಾಕಷ್ಟು ಜನ ನೋಡಿ ಕಣ್ತುಂಬಿಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.